ಲೋಕಸಮರ ಹತ್ರ ಆಗ್ತಾ ಇದ್ದ ಹಾಗೆ ರಾಜ್ಯ ರಾಜಕಾರಣದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ. ಈ ಬಾರಿ ಯಾರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಕುತೂಹಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಈ ಬಾರಿ ಸೆಂಟರ್ ಆಫ್ ಅಟ್ರಾಕ್ಷನ್. ಲೋಕಸಭಾ ಅಖಾಡದಲ್ಲಿ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಬಿಜೆಪಿಯಿಂದ ಅಭ್ಯರ್ಥಿ ಆಗ್ತಾರಾ ಹಾಗಾದ್ರೆ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿ ಮಾಡುವ ಹಿಂದಿದೆ ಬಿಜೆಪಿಯ ಬಹುದೊಡ್ಡ ಲೆಕ್ಕಾಚಾರ. ಡಿಕೆ ಬ್ರದರ್ಸ್ಗೆ ಫೈಟ್ ಕೊಡೋದಕ್ಕೆ ಡಾಕ್ಟರ್ ಮಂಜುನಾಥ್ ಅವರನ್ನ ಅಖಾಡಕ್ಕಿಳಿಸಲಾಗ್ತಾ ಇದೆಯಾ? ಈ ನಿರ್ಧಾರಕ್ಕೆ ಬಂದು ಬಿಡ್ತಾ ಹಾಗಾದ್ರೆ ಬಿಜೆಪಿಯ ಹೈಕಮಾಂಡ್. ಸಿಪಿ ಯೋಗೀಶ್ವರ್ ಹೆಸರು ಕೇಳಿ ಬಂದರೂ ಕೂಡ ಡಾಕ್ಟರ್ ಮಂಜುನಾಥ್ ಹೆಸರು ಪದೇ ಪದೇ ಪ್ರಸ್ತಾಪ ಆಗ್ತಾ ಇದೆ, ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ಬಿಜೆಪಿಯ ಸರ್ವೆ ರಿಪೋರ್ಟ್ ಡಾಕ್ಟರ್ ಮಂಜುನಾಥ್ ಅವರಿಗೆ ಗೆಲುವಿನ ಸಿಗ್ನಲ್ ಅನ್ನ ಕೊಡ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ನೋಡಿ, 2019ರ ಲೋಕಸಮರದಲ್ಲಿ ಕಾಂಗ್ರೆಸ್ ಗೆದ್ದಂತಹ ಏಕೈಕ ಕ್ಷೇತ್ರ ಅಂದ್ರೆ ಅದು ಬೆಂಗಳೂರು ಗ್ರಾಮಾಂತರ. ಅಲ್ಲಿ ಡಿಕೆ ಬ್ರದರ್ಸ್ ದೊಡ್ಡ ಮಟ್ಟದ ಹಿಡಿತವನ್ನ ಇಟ್ಕೊಂಡಿದ್ದಾರೆ. ಶತಾಯ ಗತಾಯ ಡಿಕೆ ಬ್ರದರ್ಸ್ಗೆ ಟಕ್ಕರನ್ನು ಕೊಡಬೇಕು, ಬೆಂಗಳೂರು ಗ್ರಾಮಾಂತರವನ್ನ ಮರಳಿ ವಶಕ್ಕೆ ಪಡಿಬೇಕು ಅಂಥೇಳಿ ದಳಪತಿಗಳು ಮತ್ತು ಕಮಲಕಳಿಗಳು ಈಗ ಒಂದು ಹೊಸ ಸ್ಟ್ರಾಟರ್ಜಿಗೆ ಮುಂದಾದಂತೆ ಕಾಣಿಸ್ತಾ ಇದೆ. ಅದೇ ಡಾಕ್ಟರ್ ಮಂಜುನಾಥ್ ಅವರ ಹೆಸರು. ಇದೊಂದು ಹೆಸರು ಈಗ ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿಸಿದೆ, ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದ್ರೆ ಮಂಜುನಾಥ್ ಸ್ಪರ್ಧೆ ಫಿಕ್ಸ್ ಅನ್ನುವಂತಹ ಕುತೂಹಲ ಮತ್ತು ಪ್ರಶ್ನೆ. ಬೆಂಗಳೂರು ಗ್ರಾಮಾಂತರಕ್ಕೆ ಬಿಜೆಪಿಯ ಹೈಕಮಾಂಡ್ ಸರ್ವೆ ಒಂದನ್ನು ಮಾಡಿಸಿದೆ. ಮೈತ್ರಿ ಅಭ್ಯರ್ಥಿಯನ್ನಾಗಿ ಯಾರನ್ನ ಕಣಕ್ಕಿಳಿಸಬೇಕು, ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಗೆಲುವು ಇಲ್ಲಿ ಸಾಧ್ಯವಾಗುತ್ತೆ, ಆ ಸರ್ವೆ ಡಾಕ್ಟರ್ ಮಂಜುನಾಥ್ ಹೆಸರನ್ನ ಒತ್ತಿ ಒತ್ತಿ ಹೇಳ್ತಾ ಇದೆಯಂತೆ. ಡಾಕ್ಟರ್ ಮಂಜುನಾಥ್ ನಿಂತರೆ ಗೆಲುವು ಸುಲಭ ಎಂಬಂತಹ ರಿಪೋರ್ಟ್ ಈಗ ಬಿಜೆಪಿಯ ಹೈಕಮಾಂಡ್ಗಳನ್ನ, ಬಿಜೆಪಿಯ ವರಿಷ್ಠರನ್ನ ತಲುಪಿರುವಂತಹದ್ದು. ಸಹಜವಾಗಿಯೇ ಡಾಕ್ಟರ್ ಮಂಜುನಾಥ್ ಅವರಿಗೆ ಕ್ಲೀನ್ ಇಮೇಜ್ ಇದೆ. ಜನಸಾಮಾನ್ಯರಲ್ಲಿ ಒಂದು ದೊಡ್ಡ ಹೆಸರನ್ನು ಕೂಡ ಡಾಕ್ಟರ್ ಮಂಜುನಾಥ್ ಅವರು ಪಡೆದಿದ್ದಾರೆ. ಹಾಗಾಗಿಯೇ ಈ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿ ಅವರು ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕಿಳಿಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಡಾಕ್ಟರ್ ಮಂಜುನಾಥ್ ಅವರನ್ನ ಜನ ತಿರಸ್ಕಾರ ಮಾಡಲ್ಲ ಎಂಬ ಲೆಕ್ಕಾಚಾರವನ್ನು ಕೂಡ ದಳಪತಿಗಳು ಮತ್ತು ಬಿಜೆಪಿಯ ಹೈಕಮಾಂಡ್ ಹಾಕಿಕೊಂಡಂತೆ ಕಾಣಿಸ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಬ್ರದರ್ಸ್ ಪ್ರಾಬಲ್ಯ ದೊಡ್ಡದಾಗಿದೆ, ಸತತವಾಗಿ ಗೆಲ್ಕೊಂಡು ಬರ್ತಾ ಇದ್ದಾರೆ. ಈ ಬಾರಿ ಅವರಿಗೆ ಟಕ್ಕರನ್ನು ಕೊಡಬೇಕು, ಅವರ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೈತ್ರಿ ಅಭ್ಯರ್ಥಿಯನ್ನಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿದ್ರೆ ಡಿಕೆ ಬ್ರದರ್ಸ್ಗೆ ಮಣ್ಣು ಮುಕ್ಕಿಸಬಹುದು ಅನ್ನೋದು ಮೈತ್ರಿ ನಾಯಕರುಗಳ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಈ ಪ್ರಾಬಲ್ಯಕ್ಕೆ ಸಡ್ಡನ್ನ ಹೊಡೆಯೋದಕ್ಕೆ ಮಂಜುನಾಥ್ ಉತ್ತಮ ಅಭ್ಯರ್ಥಿ ಅನ್ನುವಂತಹ ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿದೆ. ಬೆಂಗಳೂರು ಗ್ರಾಮಾಂತರ ಒಕ್ಕಲಿಗರ ಮತಭದ್ರಕೋಟೆ ಆಗಿರುವಂತಹದ್ದು. ಅಲ್ಲಿ ಪದೇ ಪದೇ ಒಕ್ಕಲಿಗರೇ ಗೆದ್ದು ಬರ್ತಾ ಇದ್ದಾರೆ. ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಗೆದ್ದಿದ್ರು. ಅದಾದ ಮೇಲೆ ನಿರಂತರವಾಗಿ ಡಿ ಕೆ ಸುರೇಶ್ ಗೆದ್ದುಕೊಂಡು ಬರ್ತಾ ಇದ್ದಾರೆ. ಈ ಬಾರಿ ಒಕ್ಕಲಿಗ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸುವ ಮೂಲಕ ಒಕ್ಕಲಿಗ ವರ್ಸಸ್ ಒಕ್ಕಲಿಗ ಅನ್ನುವಂತಹ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಿದ್ಧತೆಯಾಗಿದೆ. ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿ ಆದರೆ ಕೇವಲ ಒಕ್ಕಲಿಗರು ಮಾತ್ರವಲ್ಲ, ಎಲ್ಲ ಜಾತಿಯವರು ಕೂಡ ಜಾತಿಯನ್ನ ಮೀರಿ ಮತ ಹಾಕ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನ ಮೈತ್ರಿ ನಾಯಕರುಗಳು ಇಟ್ಕೊಂಡಿರುವಂತಹದ್ದು. ಪಕ್ಷಾತೀತವಾಗಿ ಬೇರೆ ಪಕ್ಷದ ಪ್ರಮುಖ ನಾಯಕರು ಕೂಡ ಬೆಂಬಲವನ್ನ ಕೊಡಬಹುದು ಅನ್ನುವಂತಹ ವಿಶ್ವಾಸವನ್ನ ಬಿಜೆಪಿಯ ಹೈಕಮಾಂಡ್ ಇಟ್ಕೊಂಡಿದೆ. ಹಾಗಾಗಿಯೇ ಮಂಜುನಾಥ್ ಅವರನ್ನ ಈ ಬಾರಿ ಶತಾಯಗತಾಯ ಮೈತ್ರಿ ಅಭ್ಯರ್ಥಿಯಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು. ಈ ಮೂಲಕ ಡಿಕೆ ಬ್ರದರ್ಸ್ಗೆ ಟಕ್ಕರನ್ನು ಕೊಡಬೇಕು ಅನ್ನೋದು ಬಿಜೆಪಿಯ ನಾಯಕರುಗಳು ಮತ್ತು ಹೈಕಮಾಂಡ್ನ ಲೆಕ್ಕಾಚಾರವಾಗಿರುವಂತಹದ್ದು. ಡಾಕ್ಟರ್ ಮಂಜುನಾಥ್ ಅವರು ರಿಟೈರ್ಡ್ ಆಗಿದ್ದಾರೆ, ಅದರಿಂದ ಅವರು ಹೆಸರು ಬಹಳ ಓಡ್ತಾ ಇದೆ. ಬಟ್ ಇನ್ನು ನಮ್ಮ ಪಾರ್ಟಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಕೊಡಬೇಕು ಕೊಡಬಾರದು ಅನ್ನೋ ಪ್ರಶ್ನೆ ಇನ್ನೂ ಬಂದೇ ಇಲ್ಲ. ನಮ್ಮ ಪಾರ್ಟಿಗೆ ಹೈಕಮಾಂಡ್ ಮಟ್ಟದಲ್ಲೂ ಬಂದಿಲ್ಲ, ರಾಜ್ಯ ಬಿಜೆಪಿ ಮಟ್ಟದಲ್ಲೂ ಬಂದಿಲ್ಲ. ಇದೆಲ್ಲ ಚರ್ಚೆ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಮ್ಮ ಪಾರ್ಟಿ ನ್ಯಾಷನಲ್ ಪಾರ್ಟಿ, ನಮ್ಮ ನಾಯಕರು ಇನ್ನೂ ಹೊಂದಾಣಿಕೆ ಯಾವ್ಯಾವ ಕ್ಷೇತ್ರ ಯಾರ್ಯಾರಿಗೆ ಅಂತ ಹೊಂದಾಣಿಕೆಯ ಸೂತ್ರವನ್ನ ಇನ್ನೂ ಕೊಟ್ಟಿಲ್ಲ. ಅವರು ಗೊತ್ತಿಲ್ಲ, ಅದೆಲ್ಲ ಕೇಂದ್ರ ನಿರ್ಣಯ ಮಾಡೋದು. ಅವರು ಈಗ ಯಾವ ಪಾರ್ಟಿಯಲ್ಲೂ ಇಲ್ಲ. ಮಂಜುನಾಥ್ ಅವರು ಯಾವುದೇ ಪಾರ್ಟಿಗೆ ಸೇರಿದವರು ಅಲ್ಲ, ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಪಾರ್ಟಿಯ ಮೆಂಬರು ಅಲ್ಲ ಅವರು. ಅದರಿಂದ
ಅವರು ಯಾವ್ದಾನ ನಿಂತ್ಕೊಬೇಕಾದ್ರೆ ಯಾವ್ದಾದ್ರು ಪಾರ್ಟಿಗೆ ಸೇರ್ಬೇಕು. ಇವಾಗ JDS ನಿಂತ್ಕೊಬೇಕಾದ್ರೆ JDS ಸೇರ್ಬೇಕು, ಬಿಜೆಪಿ ನಿಂತ್ಕೊಬೇಕಾದ್ರೆ ಬಿಜೆಪಿಗೆ ಸೇರ್ಬೇಕಷ್ಟೇ. ಡಾಕ್ಟರ್ ಮಂಜುನಾಥ್ ತನ್ನ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಪಡ್ಕೊಂಡಿದ್ದಾರೆ. ಸಾಮಾನ್ಯ ಬಡವರು ಕೂಡ ಅವ್ರ ಬಗ್ಗೆ ಮೆಚ್ಚುಗೆ ಮಾತಾಡ್ತಾರೆ. ನಾನು MLA ಇದ್ದಾಗ, MLA ಇಲ್ಲದೆ ಇದ್ದಾಗ, ನಮ್ಮ ಕ್ಷೇತ್ರ ಜಿಲ್ಲೆಯಿಂದ ಯಾರಾದರೂ ಹಾರ್ಟ್ ಪೇಷಂಟ್ಗಳು ಬಂದಾಗ ಎಮರ್ಜೆನ್ಸಿ ಆಪರೇಟ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅವ್ರಿಗೆ ನಾನು ಫೋನ್ ಮಾಡ್ತಾ ಇದ್ದೆ. ಬಿಲ್ ಕಟ್ಟಿಸ್ಕೊಳ್ದಲೇ ಆಪರೇಟ್ ಮಾಡಿ ಆಮೇಲೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರಿಗೆ ಬಿಲ್ ಕೊಡೋ ಸಾಮರ್ಥ್ಯ ಇದ್ದರೆ ಕಟ್ಸ್ಕೊಳ್ಳೋರು, ಇಲ್ಲದೆ ಇದ್ದರೆ ಯಾವುದೋ CSR ಫಂಡನ್ನು ಯೂಸ್ ಮಾಡೋರು. ಆ ಥರದ್ದು ಒಂದು ಒಳ್ಳೆ ಮನುಷ್ಯ. ಬಟ್ ಕ್ಯಾಂಡಿಡೇಟ್ ಯಾರಿಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ನಡೆದಿಲ್ಲ. ಅಂಥವ್ರು ರಾಜಕೀಯಕ್ಕೆ ಬಂದರೆ ಒಳ್ಳೆಯದೇ ಆಗುತ್ತೆ. ನಾನು ಅವ್ರು ರಾಜಕೀಯಕ್ಕೆ ಬರೋದನ್ನು ಸ್ವಾಗತಿಸ್ತೀನಿ. ಯಾವ ಪಾರ್ಟಿ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಆದರೆ ಅಂಥವ್ರು ರಾಜಕೀಯಕ್ಕೆ ಬರೋದು ಒಳ್ಳೆಯದು. ರಾಜ್ಯದಲ್ಲಿ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಯ ಬಗ್ಗೆ ವೈದ್ಯಕೀಯ ಇಲಾಖೆಯಲ್ಲಿ ಎಲ್ಲರಲ್ಲೂ ಅವ್ರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇದೆ. ಆ ಭಾವನೆಯಿಂದ ಕೆಲವರು ಅವರನ್ನ ರಾಜಕೀಯಕ್ಕೆ ತರಬೇಕು ಅಂತಕ್ಕಂಥದ್ದು ಒಂದು ಅವರ ಭಾವನೆಗಳನ್ನು ಏನು ವ್ಯಕ್ತಪಡಿಸ್ತಾರೆ. ಅವರು ಹೇಳಿದ್ದಾರೆ, ನಾನೇನು ತೀರ್ಮಾನ ಮಾಡಿಲ್ಲ ಅಂತ. ಸಮಯ ಬಂದಾಗ ನೋಡೋಣ ಏನು ತೀರ್ಮಾನ ಮಾಡೋದು. ಇವಾಗ ಏನಾಗಿದೆ, ಜನ ಮಾತಾಡ್ತಾ ಇದ್ದಾರೆ, ಬಟ್ ನಾನಿನ್ನೂ ಅದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ. ರಾಜಕೀಯಕ್ಕೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾ ಬಿಡಬೇಕಾ, ಬಟ್ ಜನ ಅಂತೂ ಸುಮಾರು ಕಡೆಯಿಂದ ಒತ್ತಡ ಮಾಡ್ತಾ ಇದ್ದಾರೆ. ನೀವು ರಾಜ್ಯ ಮಟ್ಟದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಾ, ಯಾವುದು ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ. ಸೊ ಇದೇ ರೀತಿ ನೀವು ರಾಷ್ಟ್ರ ಮಟ್ಟದಲ್ಲಿ ಯಾಕೆ ನಿಮಗೆ ಅವಕಾಶ ಸಿಕ್ಕಿದರೆ ನೀವು ತರಬಾರ್ದು ಈ ಥರ ಸುಧಾರಣೆನ ರಾಷ್ಟ್ರ ಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ. ಮುಂದೆ ಅಕಸ್ಮಾತ್ ತೀರ್ಮಾನ ತೆಗೆದುಕೊಂಡ್ರೆ ನಿಮಗೆ ತಿಳಿಸ್ತೀನಿ. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಇನ್ನೂ ಆಲೋಚನೆಯಲ್ಲೇ ಇದ್ದೀನಿ. ಇಲ್ಲ ಅದು ಫಸ್ಟ್ ಆಫ್ ಆಲ್ ಇನ್ನೂ ಯಾವುದು ರಾಜಕೀಯಕ್ಕೆ ಬರಬೇಕಾ ಬೇಡವಾ ಅನ್ನೋದ್ರ, ಅಂದರೆ ರಾಜಕೀಯ ಅಂತ ನಾನು ಹೇಳ್ತಾ ಇಲ್ಲ, ಅದು ಲೋಕಸಭೆ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ನಾವು ಅಕಸ್ಮಾತು ಲೋಕಸಭೆ ಅಂದರೆ ನನ್ನ ಅರ್ಥ ರಾಜಕೀಯದ ಮೂಲಕ ಅಲ್ಲ, ಲೋಕಸಭೆಯೇ ಬೇರೆ ರಾಜಕೀಯನೇ ಬೇರೆ ನನ್ನ ಅರ್ಥದಲ್ಲಿ. ಸೊ ಹೀಗಾಗಿ ಇನ್ನೂ ಆಲೋಚನೆಯಲ್ಲಿದ್ದೇನೆ. ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಸ್ಪಷ್ಟ ನಿಲುವನ್ನು ಹೇಳ್ತೇನೆ. ಸೊ ಈಗಂತೂ ನಾನು ಇನ್ನೂ ಆಲೋಚನೆಯಲ್ಲೇ ಇದ್ದೇನೆ. ಅಂದರೆ ಇದು ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿರೋದು ಜನಸೇವೆ, ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಜನಸೇವೆ ಅಂದರೆ ಸುಧಾರಣೆ ಬರತಕ್ಕಂಥ ಅವಕಾಶ ಕೆಲವರು ಹೇಳ್ತಾ ಇದ್ದಾರೆ. ನನ್ನ ಸ್ನೇಹಿತರು ಆಗ ಮಾಡಬೇಕು ಅಂತ ಕೆಲವು ಹಿತೈಷಿಗಳು, ಕೆಲವು ಚಿಂತಕರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ನಾನು ಸ್ಪಷ್ಟವಾದಂಥ ತೀರ್ಮಾನ ತೆಗೆದುಕೊಂಡಿಲ್ಲ. ದಿಸ್ ಇಸ್ ಮೈ ವ್ಯೂ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಡಾಕ್ಟರ್ ಮಂಜುನಾಥ್ ಅವರ ಹೆಸರು ತೀವ್ರ ಚಾಲ್ತಿಯಲ್ಲಿದೆ. 24ರ ಲೋಕಸಮರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಡಾಕ್ಟರ್ ಮಂಜುನಾಥ್ ಅವರ ಲೋಕಸಭಾ ಸ್ಪರ್ಧೆಯ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಮೈತ್ರಿ ನಾಯಕರುಗಳ ಲೆಕ್ಕಾಚಾರ ಏನಿರಬಹುದು ಅಂತ ಹೇಳಿ ಮಸೂದ್. ಪ್ರೇಮ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸನ್ನು ಈ ಬಾರಿ ಸೋಲಿಸಲೇಬೇಕು ಅನ್ನುವಂತಹ ಹಠ ದೋಸ್ತಿಗಳ ಲೆಕ್ಕಾಚಾರದಲ್ಲಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲೇ ಅಚ್ಚರಿ ಅಭ್ಯರ್ಥಿಯನ್ನಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿ ಕಣಕ್ಕಿಳಿಸಬೇಕು ಅನ್ನುವಂಥ ಒಂದು ಚರ್ಚೆ ಎರಡೂ ಪಕ್ಷಗಳ ವರಿಷ್ಠರ ಮಟ್ಟದಲ್ಲಿ ನಡೆದಿದೆ. ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಕೂಡ ದೆಹಲಿಗೆ ಹೋದಾಗ ಅಮಿತ್ ಶಾ ಅವ್ರ ಜೊತೆ ಈ ಒಂದು ಚರ್ಚೆ ನಡೆದಿದೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಎರಡೂ ಪಕ್ಷಗಳ ಅಂಗಳದಲ್ಲಿ ದೊಡ್ಡ ಮಟ್ಟದಲ್ಲೇ ಈ ಒಂದು ಹೆಸರು ಕೇಳಿ ಬರ್ತಾ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರೋರು ಡಾಕ್ಟರ್ ಮಂಜುನಾಥ್ ಅವರು, ಅವ್ರನ್ನ DK ಸುರೇಶ್ ಎದುರಾಳಿಯಾಗಿ ನಿಲ್ಲಿಸಬೇಕು ಅನ್ನುವಂಥ ಚರ್ಚೆ, ಜೊತೆಗೆ ಅವರ ಪರವಾಗಿಯೂ ಕೂಡ ಅಲೆ ಇದೆ. ಜೊತೆಗೆ ಕಾಂಗ್ರೆಸ್ನ ವಿರುದ್ಧವಾಗಿ ಕೆಲವೊಂದು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂತಹ ಒಂದು ಪ್ಲಾನನ್ನು JDS ಮತ್ತು BJP ಪಕ್ಷಗಳು ಮಾಡ್ತಾ ಇದ್ದಾವೆ. ಯಾವ ರೀತಿ ಅಂದರೆ, ಈಗ ಬೇರೆ ಅಭ್ಯರ್ಥಿಗಳನ್ನ ಅಥವಾ BJPಯಿಂದ ಅಥವಾ JDS ಇಂದ ಯಾರನ್ನ ನಿಲ್ಲಿಸಿದ್ರು ಕೂಡ ಆ ಅಭ್ಯರ್ಥಿ ವಿರುದ್ಧವಾಗಿ ಅವರು ಅಟ್ಯಾಕ್ ಮಾಡ್ತಾರೆ. ಆದರೆ ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧವಾಗಿ ಕಾಂಗ್ರೆಸ್ನವ್ರಿಗೆ ಅಟ್ಯಾಕ್ ಮಾಡೋದಕ್ಕೆ ಏನು ಕೂಡ ಇಲ್ಲ. ಜನಮಾನಸದಲ್ಲಿ ಒಳ್ಳೆ ಹೆಸರಿದೆ, ಒಳ್ಳೆತನ ಇದೆ. ಹಾಗಾಗಿ ಸಂಭಾವಿತ ವೈದ್ಯರವರು. ಆ ಹಿನ್ನೆಲೆಯಲ್ಲೇ ಅವ್ರಿಗೆ ಅಟ್ಯಾಕ್ ಮಾಡೋಕ್ಕೆ ಏನು ಕೂಡ ಉಳಿಯೋದಿಲ್ಲ. ಇನ್ನೊಂದು, ಕಳೆದ 4 ಎಲೆಕ್ಷನ್ಗಳಿಂದಲೂ ಕೂಡ ನೋಡಿದಾಗ ಅದು BJPಯ ಎರಡನೇ ಗಟ್ಟಿಯಾದಂತಹ ನೆಲೆ. ಜೊತೆಗೆ JDS ಕೂಡ ಬಹಳ ಭದ್ರವಾಗಿದೆ. ಹಾಗಾಗಿ ಎರಡೂ ಪಕ್ಷಗಳು ಸೇರಿದಾಗ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೋಬಹುದು ಅನ್ನುವಂತಹ ಲೆಕ್ಕಾಚಾರ DK ಸುರೇಶ್ ಅವರಿಗೆ ಸ್ವಲ್ಪ ವಿರೋಧಿಯಲ್ಲೇ ಇದೆ. ಆ ಹಿನ್ನೆಲೆಯಲ್ಲಿ ಆ ಒಂದು ಸನ್ನಿವೇಶವನ್ನು ಬಳಕೆ ಮಾಡಿಕೊಂಡು ಮಂಜುನಾಥ್ ಅವ್ರನ್ನ ಕಾಂಪೀಟ್ ಮಾಡಿಸಿ ಗೆದ್ದುಕೋಬೇಕು ಅನ್ನುವಂತಹ ಲೆಕ್ಕಾಚಾರ. ಒಂದೇ ಒಂದು ಕಾಂಗ್ರೆಸ್ ಕ್ಷೇತ್ರ ಇರುವಂಥದ್ದು, ಅದನ್ನು ಕೂಡ ವಶಪಡಿಸ್ಕೋಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ದೋಸ್ತಿಗಳು ಚರ್ಚೆ ನಡೆಸ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಫೈನಲ್ ಆಗಿಲ್ಲ, ಇನ್ನೂ ಕೂಡ ಚರ್ಚೆ ಹಂತದಲ್ಲಿದೆ. ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕೂಡ ಇದ್ರ ಜೊತೆ ಚರ್ಚೆ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಅವ್ರ ಹೆಸರು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸದ್ದಾಗ್ತಾ ಇದೆ ಪ್ರೇಮ್.
ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.